ಈಗ ಮೋದಿ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಹೈಕ್ ಆದ್ಮೇಲೆ ಈ ಇಂಧನ ಬಿಕ್ಕಟ್ಟು ಬಗೆಹರಿದೆ ಅಂದ್ರೆ ನಾವು 10 ವರ್ಷ ಹಿಂದಕ್ಕೆ ಹೋಗ್ತೀವಿ, ಬಡತನ ಮತ್ತೆ ಜಾಸ್ತಿ ಆಗುತ್ತೆ, ಈ ತರದ ಒಂದು ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಜನ ಇವ್ರನ್ನ 3ನೇ ಟರ್ಮ್ ಆಯ್ಕೆ ಮಾಡಿದ್ರು ಕೂಡ ಆಡಳಿತ ನಡೆಸುವುದು ಎಷ್ಟು ಲಕ್ಷ್ಯ ವಹಿಸಿದ್ದಾರೆ ಈ ಬೆಳವಣಿಗೆಗಳಲ್ಲಿ. ಅವರ ಹೇಳಿಕೆ ಏನು, ಮಾನ್ಯ ಪ್ರಧಾನಮಂತ್ರಿಗಳು ವಿದೇಶದಲ್ಲಿ ಹೋಗಿ ಏನು ಎಚ್ಚರಿಕೆ ವಹಿಸಲಿಲ್ಲ ಅಂತ ಅಂದರೆ ನಾವು ಬಡತನದ ದವಡೆಗೆ ತಲುಪಬೇಕಾಗುತ್ತೆ ಅಂತಕ್ಕಂಥ ಒಂದು ಸಂದೇಶ ವಿದೇಶದಲ್ಲಿ ಕೊಟ್ಟಿದ್ದಾರೆ. ಅದು ಬಹಳ ವಿಷಾದವಾದಂಥ ಸಂಗತಿ. ಬಹುಶಃ ಅವರು ಆ ದೇಶಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರ, ಭಾರತೀಯರಿಗೆ ಸಂಬಂಧಪಟ್ಟಂತೆ ಹೇಳಿದ್ರ ಅನ್ನೋದು ಇವತ್ತು ಮುಖ್ಯವಾಗಿ ನಾವು ಚರ್ಚೆಯನ್ನು ಮಾಡಬೇಕಾಗಿದೆ. ಇವತ್ತು ಈ ದೇಶ ಪ್ರಧಾನಮಂತ್ರಿಗಳು 12 ವರ್ಷ ಅಧಿಕಾರವನ್ನು ವಹಿಸಿದ್ದಾರೆ. 12 ವರ್ಷದಿಂದನೂ ಕೂಡ ಹಿಂದಿನ ದರಗಳಿಗೆ ಹೋಲಿಕೆ ಮಾಡಿದಾಗ ಹೆಚ್ಚುವರಿಯಾಗಿ ಸುಮಾರು 45 ಲಕ್ಷ ಕೋಟಿ ಹಣವನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಗ್ಯಾಸ್ನಲ್ಲಿ ಇವರು ಪಡೆದಿದ್ದಾರೆ. ಈ ಪಡೆದಿರುವಂಥ ಸಂದರ್ಭದಲ್ಲಿ ಇವರು ಕೆಲವರಿಗೆ ಬೆಂಬಲವನ್ನು ಸಪೋರ್ಟನ್ನು ಕೊಡಬೇಕು, ಯಾರೋ ಒಂದು 2-3 ಕಂಪನಿಗಳಿಗೆ ರಕ್ಷಣೆ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ಜನರಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಹೊರೆಯನ್ನು ಹಾಕಿ ಇವತ್ತು ಏಕಾಏಕಿ ಜನರು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಅಂದರೆ ನೀವು ಬಡತನದ ದವಡೆಗೆ ತಲುಪ್ತೀರಿ ಅಂತಕ್ಕಂಥ ಏನು ಸಂದೇಶ ಕೊಡ್ತಾ ಇದ್ದಾರೆ. ಬಹುಶಃ ಇದಕ್ಕೆ ನಾವೆಲ್ಲರೂ ಕೂಡ ತಲೆ ತಗ್ಸುವಂಥ ವಿಚಾರ. ಈ ದೇಶದ ಜನರ ಕ್ಷಮೆಯನ್ನು ಯಾಚನೆ ಮಾಡಬೇಕು ಪ್ರಧಾನಮಂತ್ರಿಗಳು. ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದನ್ನು ಅವರು ಕ್ಲಾರಿಫೈ ಮಾಡಬೇಕಾಗುತ್ತೆ. ಇವತ್ತು ದೇಶ ಸಮೃದ್ಧವಾಗಿದೆ, ಶಕ್ತಿಯುತವಾಗಿದೆ, ಇಡೀ ವಿಶ್ವದಲ್ಲೇ ಬಲಿಷ್ಠವಾಗಿದೆ. ಆರ್ಥಿಕ ವ್ಯವಸ್ಥೆ ಹಾಳಾಗಿದೆ ಅಂತ ಅಂದರೆ ಅದಕ್ಕೆ ಕಾರಣನೂ ಕೂಡ ಪ್ರಧಾನಮಂತ್ರಿಗಳು. ಸೊ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಜನರಿಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಅದಕ್ಕೆ ನಾನು ಹೇಳಿದ್ದು, ಅದಕ್ಕೆ ನಾನು ಏನಪ್ಪ ಹೇಳಿದ್ದು ಅಂತ ಅಂದರೆ ಯಾವ ಕಂಟೆಸ್ಟಲ್ಲಿ ಅವ್ರು ಹೇಳಿದ್ದಾರೆ ಅನ್ನೋದನ್ನ ಸ್ಪಷ್ಟೀಕರಣ ಕೊಡಬೇಕು. ಅವರು ವಿದೇಶದವ್ರನ್ನ, ನೆದರ್ಲ್ಯಾಂಡ್ಸ್ ಅವ್ರನ್ನ ಉದ್ದೇಶಿಸಿ ಮಾತಾಡಿದ್ರ ಅಥವಾ ಭಾರತೀಯರಿಗೆ ಅಲ್ಲಿಂದ ಒಂದು ಸಂದೇಶ ಕೊಟ್ರ, ಅದನ್ನ ಹೇಳಬೇಕು. ಈಗ ರಾಹುಲ್ ಗಾಂಧಿ ಅವ್ರು ಏನೇ ಮಾತಾಡಿದ್ರು ಕೂಡ ಆರೋಪಗಳನ್ನ ಮಾಡ್ತಾರೆ. ರಾಹುಲ್ ಗಾಂಧಿ ವಿದೇಶಿ ನೆಲದಲ್ಲಿ ಹೋಗಿ ಭಾರತೀಯರಿಗೆ ಅವಮಾನ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.